ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸದ ಪರಿಣಾಮ ಈಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಕುಸಿತ ಆಗಿದೆ. ಹಿಂದೆ ಕಾಶ್ಮೀರಕ್ಕೆ ತೆರಳಬೇಕಂತ ಹೇಳಿದ್ರೆ 30 ರಿಂದ 40 ಸಾವಿರ ರೂಪಾಯಿ ಟಿಕೆಟ್ ದರ, ಇದೀಗ 8 ರಿಂದ 9 ಸಾವಿರ ರೂಪಾಯಿ ಒಳಗೆ ನೀವು ಕಾಶ್ಮೀರಕ್ಕೆ ಹೋಗಬಹುದು. ನೋಡಿ, 30-40 ಸಾವಿರ ಎಲ್ಲಿ ಆ ಪೀಕಲ್ಲಿ ಇರುವಂತದ್ದು ಈಗ ಕಂಪ್ಲೀಟ್ ಆಗಿ ಕುಸಿದೋಗಿದೆ. 8 ರಿಂದ 9 ಸಾವಿರ ಒಳಗೆ ಹೋಗ್ಬೋದು ನೀವೀಗ ಕಾಶ್ಮೀರಕ್ಕೆ. ಕಾರಣ ಎಷ್ಟೇ, ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಯಾವ ಪ್ರವಾಸಿಗರು ಕೂಡ ಮುಖ ಮಾಡ್ತಾ ಇಲ್ಲ. ಹೇಳ್ಬೋದು ಸಹಜ ಸ್ಥಿತಿಗೆ ಮರಳಿದೆ ಅಂತ ಅಲ್ಲಿನ ಸ್ಥಳೀಯರು. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಂದೇ ಲಾಭ ಬಿಟ್ರೆ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರಿಗೆ ಲಾಭ. ಜನಜೀವನ ಹೆಂಗ್ ನಡ್ಕೊಂಡು ಹೋಗುತ್ತೆ, ದೈನಂದಿನ ಚಟುವಟಿಕೆಗಳು, ಪ್ರವಾಸಿಗರು ಬರಬೇಕು, ಅಲ್ಲಿದ್ರೆ ಮಾತ್ರ ಅವ್ರಿಗೆ ಲಾಭ. ಇಲ್ಲ ಅಂದ್ರೆ ಏನು ಇಲ್ಲ. ಬಾಯ್ಸರನ್ನ ಇರಬಹುದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ತಾಣ ಅದು, ಪ್ರವಾಸಿಗರ ಸ್ವರ್ಗ ಈಗ ಕಂಪ್ಲೀಟ್ ಆಗಿ ನೀರುವ ಮೌನ ಆವರಿಸಿದೆ. ಯಾರು ಹೋಗ್ತಾ ಇಲ್ಲ ಇವಾಗ. 30-40 ಸಾವಿರ ಇದೆ ಟಿಕೆಟ್. ಮುಂಚೆ ಈ ಉಗ್ರರ ಅಟ್ಟಹಾಸದಿಂದ ಕಂಪ್ಲೀಟ್ ಆಗಿ 8 ರಿಂದ 9 ಸಾವಿರಕ್ಕೆ ನೀವು ಹೋಗ್ಬೋದು ಇವಾಗ ಕಾಶ್ಮೀರಕ್ಕೆ. ಹಾಗಂತ ಹೋಗೋ ಮನಸ್ಸು ಮಾಡೋದು ಕೂಡ ಸ್ವಲ್ಪ ಕಠಿಣ. ಯಾಕಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ನಿಗೂಢವಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ನೀವು ಕೂಡ ದಿನನಿತ್ಯ ನೋಡ್ತಾ ಇರಬಹುದು. ಯಾವಾಗ ಯುದ್ಧ ಆಗುತ್ತೋ ಬಿಡುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಈಗ ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಿಂದೆ ಕೂಡ ಈ ಟಿಕೆಟ್ ದರ ಏರಿಳಿತ ಆಗ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ರೇಟ್ ಇರುವಂತಹ ಸಂದರ್ಭದಲ್ಲಿ ಬುಕಿಂಗ್ ಮಾಡಿರ್ತಾರೆ. ಈ ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆನೆ ಬುಕಿಂಗ್ ಮಾಡಿರ್ತಾರೆ ಕೆಲವರೆಲ್ಲ, ಈ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಡಿಮೆ ಇರುವಂತಹ ಸಂದರ್ಭದಲ್ಲಿ. ಆಗ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಉಗ್ರರ ದಾಳಿ ನಂತರ ಈಗ ಅಲ್ಲಿಂದು ಹೋಗೋರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಆದ್ರೆ ಈಗ ವಾಪಸ್ ಅವರಿಗೆ ಬುಕಿಂಗ್ ಕ್ಯಾನ್ಸಲ್ ರೇಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. 50%, 60%, 40%, 30% ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಆಗುತ್ತೆ ಹೌದು, ಆದ್ರೆ ವಾಪಸ್ ಅವರಿಗೆ ರೀಫಂಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬುಕಿಂಗ್ ಕಂಪನಿಗಳಿಗೂ ಕೂಡ ಲಾಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ನಿನ್ನೆ ಒಬ್ರು ಮಾತಾಡ್ತಾ ಇದ್ರು ಇದೇ ವಿಚಾರಕ್ಕೆ. ಅವರು ಕಂಪ್ಲೀಟ್ ಆಗಿ ಟ್ರಿಪ್ ಮುಗಿಸಿ ಬಂದ್ರೆ ಮಾತ್ರ ಅವರಿಗೆ ಬುಕಿಂಗ್ ಕಂಪನಿ ಅವರಿಗೆ ಲಾಭ ಅಂತ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಸಿಗಲ್ಲ ದುಡ್ಡು ಅಂತ. ಅವ್ರಿಗೆ ಫ್ಲೈಟಿಗೆ ಇರಬಹುದು ಅಥವಾ ಅಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಿಗೆ ಅಲ್ಲೆಲ್ಲ ಬುಕ್ ಮಾಡಿರ್ತಾರೆ, ದುಡ್ಡೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಏನಾದ್ರು ಪ್ರಯಾಣಿಕರು ಕಂಪ್ಲೀಟ್ ಆಗಿ ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಬುಕಿಂಗ್ ಕಂಪನಿಗಳಿಗೆ ಲಾಭ ಇರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಹಣ ಅವರಿಗೆ ಪಾವತಿ ಆಗಲ್ಲ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಈ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ರೀಫಂಡ್ ಆಗತ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ. ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸದ ಪರಿಣಾಮ ಈಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಕುಸಿತ ಆಗಿದೆ. ಹಿಂದೆ ಕಾಶ್ಮೀರಕ್ಕೆ ತೆರಳಬೇಕಂತ ಹೇಳಿದ್ರೆ 30 ರಿಂದ 40 ಸಾವಿರ ರೂಪಾಯಿ ಟಿಕೆಟ್ ದರ, ಇದೀಗ 8 ರಿಂದ 9 ಸಾವಿರ ರೂಪಾಯಿ ಒಳಗೆ ನೀವು ಕಾಶ್ಮೀರಕ್ಕೆ ಹೋಗಬಹುದು. ನೋಡಿ, 30-40 ಸಾವಿರ ಎಲ್ಲಿ ಆ ಪೀಕಲ್ಲಿ ಇರುವಂತದ್ದು ಈಗ ಕಂಪ್ಲೀಟ್ ಆಗಿ ಕುಸಿದೋಗಿದೆ. 8 ರಿಂದ 9 ಸಾವಿರ ಒಳಗೆ ಹೋಗ್ಬೋದು ನೀವೀಗ ಕಾಶ್ಮೀರಕ್ಕೆ. ಕಾರಣ ಎಷ್ಟೇ, ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಯಾವ ಪ್ರವಾಸಿಗರು ಕೂಡ ಮುಖ ಮಾಡ್ತಾ ಇಲ್ಲ. ಹೇಳ್ಬೋದು ಸಹಜ ಸ್ಥಿತಿಗೆ ಮರಳಿದೆ ಅಂತ ಅಲ್ಲಿನ ಸ್ಥಳೀಯರು. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಂದೇ ಲಾಭ ಬಿಟ್ರೆ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರಿಗೆ ಲಾಭ. ಜನಜೀವನ ಹೆಂಗ್ ನಡ್ಕೊಂಡು ಹೋಗುತ್ತೆ, ದೈನಂದಿನ ಚಟುವಟಿಕೆಗಳು, ಪ್ರವಾಸಿಗರು ಬರಬೇಕು, ಅಲ್ಲಿದ್ರೆ ಮಾತ್ರ ಅವ್ರಿಗೆ ಲಾಭ. ಇಲ್ಲ ಅಂದ್ರೆ ಏನು ಇಲ್ಲ. ಬಾಯ್ಸರನ್ನ ಇರಬಹುದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ತಾಣ ಅದು, ಪ್ರವಾಸಿಗರ ಸ್ವರ್ಗ ಈಗ ಕಂಪ್ಲೀಟ್ ಆಗಿ ನೀರುವ ಮೌನ ಆವರಿಸಿದೆ. ಯಾರು ಹೋಗ್ತಾ ಇಲ್ಲ ಇವಾಗ. 30-40 ಸಾವಿರ ಇದೆ ಟಿಕೆಟ್. ಮುಂಚೆ ಈ ಉಗ್ರರ ಅಟ್ಟಹಾಸದಿಂದ ಕಂಪ್ಲೀಟ್ ಆಗಿ 8 ರಿಂದ 9 ಸಾವಿರಕ್ಕೆ ನೀವು ಹೋಗ್ಬೋದು ಇವಾಗ ಕಾಶ್ಮೀರಕ್ಕೆ. ಹಾಗಂತ ಹೋಗೋ ಮನಸ್ಸು ಮಾಡೋದು ಕೂಡ ಸ್ವಲ್ಪ ಕಠಿಣ. ಯಾಕಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ನಿಗೂಢವಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ನೀವು ಕೂಡ ದಿನನಿತ್ಯ ನೋಡ್ತಾ ಇರಬಹುದು. ಯಾವಾಗ ಯುದ್ಧ ಆಗುತ್ತೋ ಬಿಡುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಈಗ ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಿಂದೆ ಕೂಡ ಈ ಟಿಕೆಟ್ ದರ ಏರಿಳಿತ ಆಗ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ರೇಟ್ ಇರುವಂತಹ ಸಂದರ್ಭದಲ್ಲಿ ಬುಕಿಂಗ್ ಮಾಡಿರ್ತಾರೆ. ಈ ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆನೆ ಬುಕಿಂಗ್ ಮಾಡಿರ್ತಾರೆ ಕೆಲವರೆಲ್ಲ, ಈ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಡಿಮೆ ಇರುವಂತಹ ಸಂದರ್ಭದಲ್ಲಿ. ಆಗ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಉಗ್ರರ ದಾಳಿ ನಂತರ ಈಗ ಅಲ್ಲಿಂದು ಹೋಗೋರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಆದ್ರೆ ಈಗ ವಾಪಸ್ ಅವರಿಗೆ ಬುಕಿಂಗ್ ಕ್ಯಾನ್ಸಲ್ ರೇಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. 50%, 60%, 40%, 30%
ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಆಗುತ್ತೆ ಹೌದು, ಆದ್ರೆ ವಾಪಸ್ ಅವರಿಗೆ ರೀಫಂಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬುಕಿಂಗ್ ಕಂಪನಿಗಳಿಗೂ ಕೂಡ ಲಾಸ್ ಅಂತ ಹೇಳಲಾಗ್ತಾ ಇರುವಂತ. ನಿನ್ನೆ ಒಬ್ರು ಮಾತಾಡ್ತಾ ಇದ್ರು ಇದೇ ವಿಚಾರಕ್ಕೆ. ಅವರು ಕಂಪ್ಲೀಟ್ ಆಗಿ ಟ್ರಿಪ್ ಮುಗಿಸಿ ಬಂದ್ರೆ ಮಾತ್ರ ಅವರಿಗೆ ಬುಕಿಂಗ್ ಕಂಪನಿ ಅವರಿಗೆ ಲಾಭ ಅಂತ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಸಿಗಲ್ಲ ದುಡ್ಡು ಅಂತ. ಅವ್ರಿಗೆ ಫ್ಲೈಟಿಗೆ ಇರಬಹುದು ಅಥವಾ ಅಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಿಗೆ ಅಲ್ಲೆಲ್ಲ ಬುಕ್ ಮಾಡಿರ್ತಾರೆ, ದುಡ್ಡೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಏನಾದ್ರು ಪ್ರಯಾಣಿಕರು ಕಂಪ್ಲೀಟ್ ಆಗಿ ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಬುಕಿಂಗ್ ಕಂಪನಿಗಳಿಗೆ ಲಾಭ ಇರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಹಣ ಅವರಿಗೆ ಪಾವತಿ ಆಗಲ್ಲ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಈ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ರೀಫಂಡ್ ಆಗತ್ತಾ ಇಲ್ವಾ ಎನ್ನುವಂಥದ್ದು ಬಹಳ ಕುತೂಹಲ. ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸದ ಪರಿಣಾಮ ಈಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಕುಸಿತ ಆಗಿದೆ. ಹಿಂದೆ ಕಾಶ್ಮೀರಕ್ಕೆ ತೆರಳಬೇಕಂತ ಹೇಳಿದ್ರೆ 30ರಿಂದ 40 ಸಾವಿರ ರೂಪಾಯಿ ಟಿಕೆಟ್ ದರ, ಇದೀಗ 8ರಿಂದ 9 ಸಾವಿರ ರೂಪಾಯಿ ಒಳಗೆ ನೀವು ಕಾಶ್ಮೀರಕ್ಕೆ ಹೋಗಬಹುದು. ನೋಡಿ, 30-40 ಸಾವಿರ ಎಲ್ಲಿ, ಆ ಪೀಕಲ್ಲಿ ಇರುವಂತದ್ದು ಈಗ ಕಂಪ್ಲೀಟ್ ಆಗಿ ಕುಸಿದೋಗಿದೆ. 8ರಿಂದ 9 ಸಾವಿರ ಒಳಗೆ ಹೋಗ್ಬೋದು ನೀವು ಈಗ ಕಾಶ್ಮೀರಕ್ಕೆ. ಕಾರಣ ಎಷ್ಟೇ, ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಯಾವ ಪ್ರವಾಸಿಗರು ಕೂಡ ಮುಖ ಮಾಡ್ತಾ ಇಲ್ಲ. ಹೇಳ್ಬೋದು ಸಹಜ ಸ್ಥಿತಿಗೆ ಮರಳಿದೆ ಅಂತ ಅಲ್ಲಿನ ಸ್ಥಳೀಯರು. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಂದೇ ಲಾಭ ಬಿಟ್ರೆ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರಿಗೆ ಲಾಭ. ಜನಜೀವನ ಹೆಂಗ್ ನಡ್ಕೊಂಡು ಹೋಗುತ್ತೆ, ದೈನಂದಿನ ಚಟುವಟಿಕೆಗಳು, ಪ್ರವಾಸಿಗರು ಬರಬೇಕು, ಅಲ್ಲಿದ್ರೆ ಮಾತ್ರ ಅವ್ರಿಗೆ ಲಾಭ. ಇಲ್ಲ ಅಂದ್ರೆ ಏನು ಇಲ್ಲ. ಬೈಸರನ್ನ ಇರಬಹುದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ತಾಣ ಅದು, ಪ್ರವಾಸಿಗರ ಸ್ವರ್ಗ. ಈಗ ಕಂಪ್ಲೀಟ್ ಆಗಿ ನೀರುವ ಮೌನ ಆವರಿಸಿದೆ. ಯಾರು ಹೋಗ್ತಾ ಇಲ್ಲ ಇವಾಗ. 30-40 ಸಾವಿರ ಇದೆ ಟಿಕೆಟ್. ಮುಂಚೆ ಈ ಉಗ್ರರ ಅಟ್ಟಹಾಸದಿಂದ ಕಂಪ್ಲೀಟ್ ಆಗಿ 8ರಿಂದ 9 ಸಾವಿರಕ್ಕೆ ನೀವು ಹೋಗ್ಬೋದು ಇವಾಗ ಕಾಶ್ಮೀರಕ್ಕೆ. ಹಾಗಂತ ಹೋಗೋ ಮನಸ್ಸು ಮಾಡೋದು ಕೂಡ ಸ್ವಲ್ಪ ಕಠಿಣ. ಯಾಕಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ನಿಗೂಢವಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ನೀವು ಕೂಡ ದಿನನಿತ್ಯ ನೋಡ್ತಾ ಇರಬಹುದು. ಯಾವಾಗ ಯುದ್ಧ ಆಗುತ್ತೋ ಬಿಡುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಈಗ ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಿಂದೆ ಕೂಡ ಈ ಟಿಕೆಟ್ ದರ ಏರಿಳಿತ ಆಗ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ರೇಟ್ ಇರುವಂತಹ ಸಂದರ್ಭದಲ್ಲಿ ಬುಕಿಂಗ್ ಮಾಡಿರ್ತಾರೆ. ಈ ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆನೆ ಬುಕಿಂಗ್ ಮಾಡಿರ್ತಾರೆ ಕೆಲವರೆಲ್ಲ, ಈ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಡಿಮೆ ಇರುವಂತಹ ಸಂದರ್ಭದಲ್ಲಿ. ಆಗ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಉಗ್ರರ ದಾಳಿ ನಂತರ ಈಗ ಅಲ್ಲಿಂದು ಹೋಗೋರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಆದ್ರೆ ಈಗ ವಾಪಸ್ ಅವರಿಗೆ ಬುಕಿಂಗ್ ಕ್ಯಾನ್ಸಲ್ ರೇಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. 50%, 60%, 40%, 30%. ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಆಗುತ್ತೆ ಹೌದು, ಆದ್ರೆ ವಾಪಸ್ ಅವರಿಗೆ ರೀಫಂಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬುಕಿಂಗ್ ಕಂಪನಿಗಳಿಗೂ ಕೂಡ ಲಾಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ನಿನ್ನೆ ಒಬ್ರು ಮಾತಾಡ್ತಾ ಇದ್ರು ಇದೇ ವಿಚಾರಕ್ಕೆ. ಅವರು ಕಂಪ್ಲೀಟ್ ಆಗಿ ಟ್ರಿಪ್ ಮುಗಿಸಿ ಬಂದ್ರೆ ಮಾತ್ರ ಅವರಿಗೆ ಬುಕಿಂಗ್ ಕಂಪನಿ ಅವರಿಗೆ ಲಾಭ ಅಂತ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಸಿಗಲ್ಲ ದುಡ್ಡು ಅಂತ. ಅವ್ರಿಗೆ ಫ್ಲೈಟಿಗೆ ಇರಬಹುದು ಅಥವಾ ಅಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಿಗೆ ಅಲ್ಲೆಲ್ಲ ಬುಕ್ ಮಾಡಿರ್ತಾರೆ, ದುಡ್ಡೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಏನಾದ್ರು ಪ್ರಯಾಣಿಕರು ಕಂಪ್ಲೀಟ್ ಆಗಿ ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಬುಕಿಂಗ್ ಕಂಪನಿಗಳಿಗೆ ಲಾಭ ಇರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಹಣ ಅವರಿಗೆ ಪಾವತಿ ಆಗಲ್ಲ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಈ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ರೀಫಂಡ್ ಆಗತ್ತಾ ಇಲ್ವಾ ಎನ್ನುವಂಥದ್ದು ಬಹಳ ಕುತೂಹಲ. ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸದ ಪರಿಣಾಮ ಈಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಕುಸಿತ ಆಗಿದೆ. ಹಿಂದೆ ಕಾಶ್ಮೀರಕ್ಕೆ ತೆರಳಬೇಕಂತ ಹೇಳಿದ್ರೆ 30ರಿಂದ 40 ಸಾವಿರ ರೂಪಾಯಿ ಟಿಕೆಟ್ ದರ, ಇದೀಗ 8ರಿಂದ 9 ಸಾವಿರ ರೂಪಾಯಿ ಒಳಗೆ ನೀವು ಕಾಶ್ಮೀರಕ್ಕೆ ಹೋಗಬಹುದು. ನೋಡಿ, 30-40 ಸಾವಿರ ಎಲ್ಲಿ, ಆ ಪೀಕಲ್ಲಿ ಇರುವಂತದ್ದು ಈಗ ಕಂಪ್ಲೀಟ್ ಆಗಿ ಕುಸಿದೋಗಿದೆ. 8ರಿಂದ 9 ಸಾವಿರ ಒಳಗೆ ಹೋಗ್ಬೋದು ನೀವು ಈಗ ಕಾಶ್ಮೀರಕ್ಕೆ. ಕಾರಣ ಎಷ್ಟೇ, ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಯಾವ ಪ್ರವಾಸಿಗರು ಕೂಡ ಮುಖ ಮಾಡ್ತಾ ಇಲ್ಲ. ಹೇಳ್ಬೋದು ಸಹಜ ಸ್ಥಿತಿಗೆ ಮರಳಿದೆ ಅಂತ ಅಲ್ಲಿನ ಸ್ಥಳೀಯರು. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಂದೇ ಲಾಭ ಬಿಟ್ರೆ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರಿಗೆ ಲಾಭ. ಜನಜೀವನ ಹೆಂಗ್ ನಡ್ಕೊಂಡು ಹೋಗುತ್ತೆ, ದೈನಂದಿನ ಚಟುವಟಿಕೆಗಳು, ಪ್ರವಾಸಿಗರು ಬರಬೇಕು, ಅಲ್ಲಿದ್ರೆ ಮಾತ್ರ ಅವ್ರಿಗೆ ಲಾಭ. ಇಲ್ಲ ಅಂದ್ರೆ ಏನು ಇಲ್ಲ. ಬೈಸರನ್ನ ಇರಬಹುದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ತಾಣ ಅದು, ಪ್ರವಾಸಿಗರ ಸ್ವರ್ಗ. ಈಗ ಕಂಪ್ಲೀಟ್ ಆಗಿ ನೀರುವ ಮೌನ ಆವರಿಸಿದೆ. ಯಾರು ಹೋಗ್ತಾ ಇಲ್ಲ ಇವಾಗ. 30-40 ಸಾವಿರ ಇದೆ ಟಿಕೆಟ್. ಮುಂಚೆ
ಈ ಉಗ್ರರ ಅಟ್ಟಹಾಸದಿಂದ ಕಂಪ್ಲೀಟ್ ಆಗಿ 8,000 to 9,000 ನೀವು ಹೋಗ್ಬೋದು ಇವಾಗ ಕಾಶ್ಮೀರಕ್ಕೆ. ಹಾಗಂತ ಹೋಗೋ ಮನಸ್ಸು ಮಾಡೋದು ಕೂಡ ಸ್ವಲ್ಪ ಕಠಿಣ. ಯಾಕಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ನಿಗೂಢವಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ನೀವು ಕೂಡ ದಿನನಿತ್ಯ ನೋಡ್ತಾ ಇರಬಹುದು, ಯಾವಾಗ ಯುದ್ಧ ಆಗುತ್ತೋ ಬಿಡುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಈಗ ಟ್ರಾವೆಲ್ಸ್ ಕಂಪನಿ ಬಳಿ ಪ್ರವಾಸಿಗರಿಂದ ಬುಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ಈ ಟಿಕೆಟ್ ದರ ಏರಿಳಿತ ಆಗ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ರೇಟ್ ಇರುವಂತಹ ಸಂದರ್ಭದಲ್ಲಿ ಬುಕಿಂಗ್ ಮಾಡಿರ್ತಾರೆ. ಈ ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆನೆ ಬುಕಿಂಗ್ ಮಾಡಿರ್ತಾರೆ ಕೆಲವರೆಲ್ಲ, ಈ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಡಿಮೆ ಇರುವಂತಹ ಸಂದರ್ಭದಲ್ಲಿ. ಆಗ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಉಗ್ರರ ದಾಳಿ ನಂತರ ಈಗ ಅಲ್ಲಿಂದ ಹೋಗೋರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಆದ್ರೆ ಈಗ ವಾಪಸ್ ಅವರಿಗೆ ಬುಕಿಂಗ್ ಕ್ಯಾನ್ಸಲ್ ರೇಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. 50%, 60%, 40%, 30% ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಆಗುತ್ತೆ ಹೌದು, ಆದ್ರೆ ವಾಪಸ್ ಅವರಿಗೆ ರೀಫಂಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬುಕಿಂಗ್ ಕಂಪನಿಗಳಿಗೂ ಕೂಡ ಲಾಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ನಿನ್ನೆ ಒಬ್ರು ಮಾತಾಡ್ತಾ ಇದ್ರು ಇದೇ ವಿಚಾರಕ್ಕೆ. ಅವರು ಕಂಪ್ಲೀಟ್ ಆಗಿ ಟ್ರಿಪ್ ಮುಗಿಸಿ ಬಂದ್ರೆ ಮಾತ್ರ ಅವರಿಗೆ ಬುಕಿಂಗ್ ಕಂಪನಿ ಅವರಿಗೆ ಲಾಭ ಅಂತ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಸಿಗಲ್ಲ ದುಡ್ಡು ಅಂತ. ಅವ್ರಿಗೆ ಫ್ಲೈಟಿಗೆ ಇರಬಹುದು ಅಥವಾ ಅಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಿಗೆ ಅಲ್ಲೆಲ್ಲ ಬುಕ್ ಮಾಡಿರ್ತಾರೆ, ದುಡ್ಡೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಏನಾದ್ರು ಪ್ರಯಾಣಿಕರು ಕಂಪ್ಲೀಟ್ ಆಗಿ ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಬುಕಿಂಗ್ ಕಂಪನಿಗಳಿಗೆ ಲಾಭ ಇರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಹಣ ಅವರಿಗೆ ಪಾವತಿ ಆಗಲ್ಲ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ, ಈ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ರೀಫಂಡ್ ಆಗತ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ.